ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಜಯಲಲಿತಾ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಲಲಿತಂಗೆ ನಿನ್ನೆ ತುಂಬ ಅವಮಾನ ಆಗೋಗಿದೆ. ಅಂದರೆ ವಿಧವೆಗೆ ಕುಂಕುಮ ಕೊಟ್ಲು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮನೆಯವರೆಲ್ಲ ಚೀಮಾರಿ ಆಗ್ತಾರೆ. ಆಮೇಲೆ ಅವರು ಅತ್ತೆ ಕೂಡ ಎಲ್ಲ ಅವಮಾನ ಮಾಡ್ತಾಳೆ. ಎಲ್ಲರೂ ಮುತ್ತೈದೆಯರು ಬಂದವರು ವಾಪಸ್ ಹೋಗಂಗೆ ಮಾಡಿದ್ಲು ಇವಳು. ಅವಳಿಗೆ ಕುಂಕುಮ ಕೊಟ್ಟು ಇವ್ರು ಯಾರೂ ತಗೊಳ್ಳಿಲ್ಲ, ಹಂಗೆ ಹೋದ್ರು ಅಂತೇಳಿ ಎಲ್ಲ ಅವಮಾನ ಮಾಡ್ತಾರೆ. ಇದನ್ನು ಹೇಳ್ಕೊಂಡು ಗಂಡನ ಜೊತೆ ರೂಮಲ್ಲಿ ಬೇಜಾರು ಮಾಡ್ಕೋತಾ ಇರ್ತಾಳೆ ಲಲಿತಾ. ಅಲ್ಲ ದೊರೆ, ಹಿಂಗೆ ಮಾಡಿದ್ದು ಸರಿನಾ? ಅವರು ಮನುಷ್ಯರೇ ಅಲ್ವಾ? ಏನು ಗಂಡ ಸತ್ತು 2 ತಿಂಗಳಾಗ್ಬಿಟ್ರೆ ವಿಧವೆ ಅಂತ ಯಾಕೆ ಪಟ್ಟ ಕೊಡಬೇಕು? ಅವರು ಮನುಷ್ಯರೇ ಅಲ್ವಾ? ಅವರು ನಮ್ಮಂತೆ ಇರಬೇಕಲ್ವಾ ಅಂತ ಎಲ್ಲ ಹೇಳ್ತಾಳೆ. ನೂರಾರು ವರ್ಷ 200 ವರ್ಷದಿಂದ ಅದು ರೂಢಿಲಿ ಬಂದಿದೆ. ಆ ಥರ ಸಂಪ್ರದಾಯ ಮಾಡಬಾರ್ದು ಅಂತ. ನೀನು ಅದನ್ನು ಹೊಸ್ದಾಗಿ ಮಾಡೋಕ್ಕೆ ಹೋಗಿ ಈ ಥರ ಮಾಡ್ಕೊಂಡಲ್ಲ, ಬೇಡವಾಗಿತ್ತು, ನೀನು ಸುಮ್ಮನಿದ್ದು ಬಿಡಬೇಕಾಗಿತ್ತು ಅಂತ. ಅದು ಹೆಂಗೆ ದೊರೆ ಸುಮ್ಮನಿರೋಕ್ಕಾಗುತ್ತೆ? ಪಾಪ ಅವರು ಅಷ್ಟು ಆಸೆಯಿಂದ ಅಲ್ಲಿಗೆ ಬಂದಿದ್ದಾರೆ. ಅವ್ರಿಗೊಂಚೂರು ಕುಂಕುಮ ಕೊಟ್ಟರೆ ಏನಾಗ್ಬಿಡ್ತು? ಮಹಾ ಪಾಪ ಆಯ್ತಾ ಅದು? ಎಲ್ಲ ಹಿಂಗೆ ಮಾಡಿಬಿಟ್ರಲ್ಲ, ಇವರೆಲ್ಲ ಅವಮಾನ ಮಾಡಿಬಿಟ್ರಲ್ಲ ಅಂತ ಏನು ಭಾಳ ನೊಂದ್ಕೋತಾಳೆ. ಇದಕ್ಕೋಸ್ಕರನೇ ನೋಡಿ, ಅಜ್ಜಿ ಕೂಡ ಈ ಥರ ಕುಂಕುಮದ ಕಾರ್ಯಕ್ರಮ ಇದೆ ಅಂತಲೇ ಅಜ್ಜಿ ಎಲ್ಲೋ ಪ್ರವಚನ ಅಂದ್ಕೊಂಡು 2-3 ದಿನ ಹೋಗಿದ್ದಾರೆ ಆಚೆ. ಇದೇ ಬೇಜಾರು. ಎಂಥವ್ರಿಗೂ ಇದು ಬೇಜಾರಾಗಲ್ವ ಹೇಳಿ? ಅತ್ತೆನೂ ಅಜ್ಜಿನೂ ಕೂಡ ಬೇಜಾರು ಮಾಡ್ಕೊಂಡು ಹೋಗಿದ್ದಾರೆ. ಅತ್ತೆ ಬೇಕು ಅಂತಲೇ ಈ ಥರ ಎಲ್ಲ ಮಾಡೋದು ಏನು ಚೆನ್ನಾಗಿರುತ್ತೆ ಹೇಳಿ ಅಂತ ಹೇಳ್ತಾಳೆ. ಅವ್ರಿಗೆ ಎಷ್ಟು ಹೇಳಿದ್ರು ಕೇಳಲ್ಲ. ನೀನು ಯೋಚನೆ ಮಾಡಬೇಕಾಗಿತ್ತು. ನೀನು ಏನಕ್ಕೆ ಅವರಿಗೆ ಕರೆದಿದ್ದೆ, ಏನು ಕುಂಕುಮ ಕೊಡೋಕ್ಕೆ ಹೋದೆ ಹೇಳು? ಅದು ದೊಡ್ಡದು ವಿಷಯ ಆಗೋಯ್ತು. ಸರಿ, ಏನೂ ಮಾಡೋಕ್ಕಾಗಲ್ಲ, ಈಗ ಆಗೋಗಿದೆ, ಆಗೋದು, ಏನೂ ಮಾಡೋಕ್ಕಾಗಲ್ಲ, ಮುಂದೆ ಆಗ್ದಂಗೆ ನೋಡ್ಕೋಬೇಕಷ್ಟೇ ಅಂತ ಹೇಳ್ತಾನೆ. ಅಲ್ಲ ದೊರೆ, ನಾವೇ ಸರಿಪಡಿಸ್ತಿಲ್ಲ ಅಂದರೆ ಬೇರೆ ಯಾರು ಸರಿಪಡ್ಸೋಕ್ಕಾಗುತ್ತೆ ಹೇಳಿ? ಈ ವಿಷಯ ಇಟ್ಕೊಂಡು ಪಾಪ ವಿಧವೆ ಅನ್ನೋ ಒಂದು ಪಟ್ಟ ಕಟ್ಬಿಡ್ತಾರಲ್ಲ, ಯಾಕಂಗೆ? ಗಂಡ ಸತ್ತ, ಅಷ್ಟು ಬಿಟ್ಟರೆ ಇನ್ನೇನು? ಏನು ಮದುವೆ ಆದಾಗಿಂದ ಹೆಣ್ಮಕ್ಳು ಹಂಗಾರೆ ಹುಟ್ಟಿದಾಗಿಂದನೂ ಗಂಡನ ಜೊತೆನೇ ಇರ್ತಾರಾ? ಅವರು ತಾನೇ 18, 20, 25 ವರ್ಷ, 30 ವರ್ಷ ಆದಮೇಲೆ ತಾನೇ ಗಂಡ ಅಂತ ಬಂದಿರ್ತಾನೆ. ಯಾಕೆ ದೊರೆ ಈ ಥರ ಎಲ್ಲ ಮಾಡ್ತಾರೆ ಇವರು ಅಂತ. ಏನು ಮಾಡ್ತೀಯಲ್ಲಂತ ಅವೆಲ್ಲ ನಾವು ಹೇಳೋಕ್ಕಾಗಲ್ಲ. ಅವ್ರು ಹೆಂಗೆ ಸಂಪ್ರದಾಯ ಮಾಡ್ಕೊಬಂದರೋ ಅದೇ ರೀತಿ ಹೋಗಬೇಕು. ನಾವು ಹೊಸ್ದಾಗಿ ಮಾಡೋಕ್ಕೆ ಹೋದರೆ ಇದೇ ಆಗೋದು ನೋಡು. ಈಗ ನೀನು ಅನ್ನಿಸ್ಕೊಂಡು ಈಗ ಇಲ್ಲಿ ಬೇಜಾರು ಮಾಡ್ಕೊಂಡು ಕೂತಿದೆಯಲ್ಲ, ಆ ಥರನೇ ಆಗುತ್ತೆ. ನನಗೆ ತುಂಬ ಬೇಜಾರಾಗಿದೆ ದೊರೆ, ಏನು ಮಾಡೋದು? ಈ ಥರ ಮಾಡ್ತಾರಲ್ಲ ಹೆಂಗೆ ಅಂತ. ಇಲ್ಲ ದೊರೆ, ಇದಕ್ಕೇನಾರ ಒಂದು ಮಾಡಲೇಬೇಕು. ಇಲ್ಲ ಅಂದರೆ ಈ ಸಮಾಜದಲ್ಲಿ ಪಾಪ ಅವ್ರಿಗೆ ತುಂಬ ನೋವಾಗುತ್ತೆ. ಏನಾರ ಒಂದು ಮಾಡಲೇಬೇಕು ದೊರೆ ಇದಕ್ಕೆ ಅಂತ. ಆಮೇಲೆ ಅವನಿಗೆ ಅರ್ಥ ಆಗುತ್ತೆ ಅವಳ ಇಂಟೆನ್ಷನ್ ಏನು ಅಂತೇಳ್ಬಿಟ್ಟು ಎಲ್ಲ ಅರ್ಥ ಮಾಡ್ಕೊಂಡಾದಮೇಲೆ ಆಬ್ವಿಯಸ್ಲಿ ಆಗುತ್ತೆ ಬಿಡು. ನಿನ್ನ ಥಿಂಕಿಂಗ್ ಕರೆಕ್ಟಾಗಿದೆ, ನಿನ್ನ ಯೋಚನೆಗಳು ಕರೆಕ್ಟಾಗಿದೆ, ನೀನೇನು ಟೆನ್ಷನ್ ತಗೋಬೇಡ. ನಿನಗೆ ಹೆಂಗೆ ಅಂದ್ರೆ ಹಂಗೆ ಮಾಡು, ನಾನು ಸಪೋರ್ಟಿವ್ ಆಗಿರ್ತೀನಿ, ಯೋಚನೆ ಮಾಡಬೇಡ ನೀನು ಅಂತ ಹೇಳ್ತಾನೆ. ಹೌದಾ ದೊರೆ, ಹಂಗಾದ್ರೆ ನೀವೊಬ್ಬರು ನನ್ನ ಜೊತೆ ಇರ್ತೀರಾ, ನೀವೊಬ್ಬರು ನನಗೆ ಸಪೋರ್ಟ್ ಮಾಡ್ತೀರಾ ಅಂದರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ದೊರೆ, ನಾನು ಯಾವುದಕ್ಕೂ ಹೆದರಲ್ಲ ದೊರೆ ಅಂತಾಳೆ. ಆವಾಗ ಅವನಿಗೆ ಖುಷಿ ಆಗುತ್ತೆ. ಆಯಿತು ಬಿಡು, ನಿನ್ನ ಸಪೋರ್ಟಿಗೆ ನಾನು ಇದ್ದೀನಿ, ನೀನು ಏನು ಹೆದರಬೇಡ ಅಂತ. ಈ ಕಡೆ ಬಂದು ಅವ್ರ ಮಾವ ಈಗ ನಿನ್ನೆ ಆಗಿದ್ದ ಗಲಾಟೆಯಿಂದ ರಾಜಾರಾಮೆ ಕೊಡಿಸಿದ್ರೆ, ಲಲಿತ ರಾಜಾರಾಮೆ ಕೊಡಬೇಕು, ಕೊಟ್ಟರೆ ನಮ್ಮ ಇದಕ್ಕೆ ರಾಜಕೀಯಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಅವರ ಅಳಿಯ ಏನಂತಾನೆ, ಇಲ್ಲ ಮಾವ, ಅಕಸ್ಮಾತ್ ಅದು ಉಲ್ಟಾ ಹೊಡೆದ್ಬಿಟ್ರೆ ಏನು ಮಾಡೋದು ಅಂತ. ಉಲ್ಟಾ ಹೊಡೆದ್ರೆ ಉಲ್ಟನೇ ತಿರ್ಗೋಣ, ರಾಜಕೀಯ ಇದು. ಆ ಕಡೆ ಆದರೆ ಆ ಕಡೆ ಆಗೋಣ, ಈ ಕಡೆ ಆದ್ರೆ ಆಗೋಣ, ಇವ್ರು ಸೊಸೆನೇ ಅಲ್ವ. ಅದೆಲ್ಲ ರಾಜಕೀಯದಲ್ಲಿ ಹಂಗೆ ಹೇಳೋಕ್ಕಾಗಲ್ಲ, ಸೊಸೆ ಮಗ ಅಂತೆಲ್ಲ ತೆಗಿಯೋಕ್ಕಾಗಲ್ಲ. ಈ ಕಡೆಗೆ ಹೊರಟ್ರೆ ಈ ಕಡೆಗೆ ಉಲ್ಟಾ ಹೊಡೆದ್ರೆ ಈ ಕಡೆಗೆ ಬರೋಣ, ಆ ಕಡೆ ಉಲ್ಟಾ ಹೊಡೆದ್ರೆ ಆ ಕಡೆಗೆ ಹೋಗೋಣ. ಹೌದು, ವಿಧವೆಯವರಿಗೆ ಕುಂಕುಮ ಭಾಗ್ಯ ಅಂತ ಕೊಟ್ಟರೆ ಅದನ್ನೆಲ್ಲ ಜನ ಒಪ್ಕೊಂಡ್ರೆ ಆ ಕಡೆ ಹೋಗೋಣ. ಇಲ್ಲ ಇದು ತಪ್ಪು, ಅಧಿಕಾರ ಹೋಗಬೇಕು, ರಾಜಾರಾಮೆ ಕೊಡಬೇಕು ಲಲಿತಾ ಅಂತ ಇದ್ದರೆ ಅದಕ್ಕೆ ಸಪೋರ್ಟ್ ಮಾಡೋಣ, ಆಯಿತು ಅಂತೇಳಿ. ಯಾವುದಾಗುತ್ತೆ ಅದಕ್ಕೆ, ಇದೇ ಆಗಬೇಕು ಅದೇ ಆಗಬೇಕಂತ ಏನಿಲ್ಲಲ್ಲ ಅಂತ ಹೇಳ್ತಾನೆ. ಏನು ಮಾವ ನೀವು ಹಿಂಗೆ ತಲೆ ಉಪಯೋಗಿಸ್ತೀರಾ ಅಂತಾನೆ ಅಳಿಯ. ಹೌದು, ಮತ್ತು ಹಿಂಗೆ ಉಪಯೋಗಿಸಿಲ್ಲ ಅಂದರೆ ರಾಜಕೀಯಪ್ಪ ಇದು, ಹಂಗೆ ಸುಮ್ಮನೆ ಹೆಂಗೆಲ್ಲ ಮಾಡೋಕ್ಕಾಗಲ್ಲ. ಈ ಥರ ಉಪಯೋಗಿಸಿದ್ರೇ ಅದಕ್ಕೆ ವ್ಯಾಲ್ಯೂಡು
ಅಂತ ಹೇಳ್ತಾನೆ. ನಾವು ಬದುಕೋಕ್ಕಾಗೋದು ಒಬ್ಬರನ್ನ ಏಳಿಸಿ ಒಬ್ಬರನ್ನ ಬೀಳಿಸಿನೇ ಬದುಕಬೇಕು. ಇನ್ನೊಬ್ಬರನ್ನ ಏಳಿಸ್ಬಿಟ್ಟು ಬದುಕ್ತೀವಿ ಅಂದರೆ ಆಗಲ್ಲ. ಒಬ್ರು ಕೆಳಗಿರಬೇಕು, ಒಬ್ರು ಮೇಲಿರಬೇಕು, ಇದೇ ರಾಜಕೀಯ ಅಂತ ಹೇಳ್ತಾನೆ. ಆವಾಗ ಅವನಿಗೆ ಅರ್ಥ ಆಗುತ್ತೆ ಅಳಿಯಂಗೆ. ಹೌದಲ್ವ ಮಾವ, ಇದೆಲ್ಲ ಕರೆಕ್ಟು ನೀವು ಹೇಳ್ತಿರೋದು. ತುಂಬಾ ನೀವು ಭಾಳ ಚಾಲಾಕಿ ಇದ್ದೀರ ಮಾವ ಅಂತ. ನೋಡೋಣ ತಗೋ, ನಾಳೆ ರಾಜೀನಾಮೆ ಕೊಡಬೇಕು ಲಲಿತಾ ಅಂತ ಮುಸ್ಕರ ಹಾಕ್ತಾರೋ ಅಥವಾ ವಿಧವೆಯರಿಗೆ ಕುಂಕುಮ ಕೊಡಬೇಕು ಅಂತ ಮುಸ್ಕರ ಹಾಕ್ತಾರೋ, ಎರಡರಲ್ಲಿ ಯಾವುದಾಗುತ್ತೆ ಅದನ್ನು ನಾವು ಆಯ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿರ್ತಾನೆ ಮಾವ. ಸರಿ, ಹಂಗೆ ಮಾಡೋಣ ಅಂತೇಳಿ ಅಷ್ಟೊತ್ತಿಗೆ ಲಲಿತಾ ಇನ್ನೊಂದು ಏನಾದರೂ ತಲೆ ಉಪಯೋಗಿಸಿ ಒಳ್ಳೆಯದು ಕಾರ್ಯ ಮಾಡಿ ಅದನ್ನು ಹಂಗೆ ಬಾಯಿ ಮುಚ್ಚಿಸ್ತಾಳೆ. ಓಕೆ, ಎಲ್ಲವೂ ಫೈನು, ಏನು ತೊಂದರೆ ಇಲ್ಲ. ಅದು ಆಗುತ್ತೆ, ಇದು ಆಗುತ್ತೆ, ತೊಂದರೆ ಇಲ್ಲ. ಇವನಿಗೆ ಆ ಕಡೆಗೆ ಹೋದ್ರೂ ಓಕೆನೇ, ಅಥವಾ ಸೊಸೆ ಕಡೆ ಬಂದ್ರೂ ಓಕೆನೇ. ಎರಡು ಕಡೆನೂ ಅವನಿಗೇನು ಅದರಲ್ಲಿಂದ ಸಮಸ್ಯೆ ಏನಾಗಲ್ಲ. ಹಿಂಗೆ ಮಾತಾಡ್ಕೊಂಡು ಇವರು ಎಣ್ಣೆ ಹೊಡಿತಾ ಕೂತಿರ್ತಾರೆ. ಅಲ್ಲಿ ಜೈ ಮತ್ತು ಲಲಿತಾ, ಜೈ ಲಲಿತಂಗೆ ಧೈರ್ಯ ತುಂಬ್ತಿರ್ತಾನೆ. ನೀನು ಏನೇ ಮಾಡು, ನಾನು ಸಪೋರ್ಟಿವ್ ಆಗಿರ್ತೀನಿ, ಧೈರ್ಯವಾಗಿರು, ಏನು ಟೆನ್ಷನ್ ತಗೋಬೇಡ. ನೀನು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆಗಿದೆಯಾ, ತುಂಬಾ ಪವರ್ಫುಲ್ಲು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.